ಗೌರಿಬಿದನೂರು ತಾಲೂಕಿನಲ್ಲಿ ಗಣೇಶೋತ್ಸವಕ್ಕೆ ಹೆಸರಾಗಿರುವ ಬೈಪಾಸ್ ಗಣೇಶ ಸಮಿತಿ ಪ್ರತಿಷ್ಠಾಪಿಸಿರುವ ಕಾಳರುದ್ರ ಗಣೇಶ ಭಕ್ತರ ಗಮನ ಸೆಳೆಯುತ್ತಿದೆ. ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ. ಸತತ 21ನೇ ವಾರ್ಷಿಕೋತ್ಸವದ ಅಂಗವಾಗಿ 18 ಅಡಿ ಎತ್ತರ ಮೂರ್ತಿಯನ್ನ ಪಶ್ಚಿಮ ಬಂಗಾಳದ ಕಲಾವಿದರು ತಯಾರು ಮಾಡಲಾಗಿದೆ. ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ. ಸುಮಾರು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ವರ್ಣರಂಜಿತ ದೇವಾಲಯದ ಮಾದರಿ ಸೆಟ್ ಭಕ್ತರ ಗಮನ ಸೆಳೆಯುತ್ತಿದೆ. ಗೌರಿಬಿದನೂರು ಬೈಪಾಸ್ ಗಣೇಶ ಸಮಿತಿಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದ್ದು, ಗಣೇಶ ಮೂರ್ತಿ ಆಕರ್ಷಕ ಹೂವಿನ ಅಲಂಕಾರ, ಪ್ರವೇಶ ದ್ವಾರದೊಂದಿಗೆ ಜಗಮಗಿಸುವ ದೀಪಾಲಂಕಾರ ಭಕ್ತಾದಿಗಳನ್ನ ಕೈಬೀಸಿ ಕರೆಯುತ್ತಿದೆ. ಗಣೇಶ ಮೂರ್ತಿ ಹಾಗೂ ದೇವಸ್ಥಾನ ಮಾದರಿಯ ಸೆಟ್ ಅನ್ನು ಸುಮಾರು 3 ರಿಂದ 4 ತಿಂಗಳುಗಳ ಕಾಲ ಶ್ರಮಪಟ್ಟು ನಿರ್ಮಿಸಲಾಗಿದೆ. ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ದೇವಿ, ಅಯೋಧ್ಯ ಮಾದರಿಯ ಶ್ರೀರಾಮನ ಮೂರ್ತಿ ಹಾಗೂ ಅಯ್ಯಪ್ಪ ಸ್ವಾಮಿ ದೇವಾಲಯಗಳನ್ನು ಸೆಟ್ನ ಒಳಗಡೆ ನಿರ್ಮಿಸಲಾಗಿದೆ. ಲಕ್ಷಾಂತರ ಮಂದಿ ಭಕ್ತಾದಿಗಳು ಭೇಟಿ ನೀಡಿ ಕಾಳರುದ್ರ ಗಣೇಶನ ದರ್ಶನ ಪಡೆಯುತ್ತಿದ್ದಾರೆ. ವರದಿ ಹರೀಶ್, ಆರ್ ನ್ಯೂಸ್ ಕನ್ನಡ. ಗೌರಿಬಿದನೂರು ಸಮಸ್ತ ಜನತೆಗೆ ನಮಸ್ಕಾರಗಳು. ವಿದ್ಯಾಗಣ ವಿವೇಕ ಸಂಘ ಬೈಪಾಸ್ ರಸ್ತೆ ನಾವು ಸತತ 21 ವರ್ಷಗಳಿಂದ ಈಗ ಗಣಪತಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಸಲನೂ ನಾವು 16 ದಿನಗಳ ಕಾಲ ಗಣಪತಿ ಎಷ್ಟು ವೆಚ್ಚದಲ್ಲಿ ಖರ್ಚಲ್ಲಿ ಸ್ಟೇಜ್ ಹಾಕ್ಸಿದ್ದೀರಾ ಸೆಟ್ ವರ್ಕು? ಸುಮಾರು ಒಂದು 40 ಲಕ್ಷ ಈ ಸರಿ ಈ ಗಣಪತಿಗೆ ಖರ್ಚು ಮಾಡ್ತಾ ಇದ್ವಿ. ಡೆಕೋರೇಷನ್ನು, ಲೈಟಿಂಗು ಮತ್ತು ಗಣಪತಿ ನಿರ್ಮಿಸೋದು ಇಲ್ಲೇ ಬಂದು ವೆಸ್ಟ್ ಬೆಂಗಾಲಿಂದ ಬಂದು ಇಲ್ಲೇ ನಿರ್ಮಿಸಿರ್ತಾರೆ. 10 ಜನ ಸುಮಾರು 1.5 ತಿಂಗಳು ಕೆಲಸ ಮಾಡಿರ್ತಾರೆ ಈ ಗಣಪತಿ ನಿರ್ಮಿಸೋಕ್ಕೆ. ಯಾರ್ಯಾರು ಗಣ್ಯ ವ್ಯಕ್ತಿಗಳು ಆಹ್ವಾನ ಕೊಟ್ಟಿದ್ದಾರೆ ಇಲ್ಲಿಗೆ? ಇವತ್ತಿನ ದಿನ ನಾವು ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದಕ್ಕೆ ನಮ್ಮ ಶಾಸಕರಾದಂಥ ಪುಟ್ಟಸ್ವಾಮಿಗೌಡರು ಭಾಗಿಯಾಗ್ತಾ ಇದ್ದಾರೆ. ಹಾಗೂ 14ನೇ ತಾರೀಕು ನಮ್ಮ MP ಸುಧಾಕರ್ ಸಾಹೇಬರು ಬರ್ತಾ ಇದ್ದಾರೆ, ಚಿಕ್ಕಬಳ್ಳಾಪುರ MP ಅವರು. ಅದಾದ ಮೇಲೆ 15ನೇ ತಾರೀಕು ಬಂದು N. ಕುಮಾರ್ ಅಂತ ಹೇಳಿಬಿಟ್ಟು ರಿಟೈರ್ಡ್ ಜಡ್ಜು, ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಬರ್ತಾ ಇದ್ದಾರೆ. ಇಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಮಹಾಗಣಪತಯೇ ನಮಃ, ನಮೋ ವ್ರಾತಪದಯೇ ನಮೋ ಗಣಪತಯೇ ನಮಃ ಪ್ರಮದಪದಯೇ ನಮಸ್ತೆ ಲಂಬೋದರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀವರ್ಧಮೂರ್ತಯೇ ನಮೋ ನಮಃ. ಈ ಗಣಪತಿನ ಬೈಪಾಸ್ ರಸ್ತೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಗಣಪತಿ ಹೆಸರು ಕಾಳರುದ್ರ ಮಹಾಗಣಪತಿ ಅನ್ನೋ ಹೆಸರಿಂದ ಈ ವರ್ಷ ನಾವು ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರತಿದಿನ ವಿಶೇಷ ಪೂಜೆಗಳು ಮತ್ತು ಗಣಪತಿ ಹೋಮ, ಸತ್ಯನಾರಾಯಣ ಸ್ವಾಮಿ ವ್ರತಗಳು, ತದನಂತರ ಗೌರಿಗೆ ಸಂಬಂಧಪಟ್ಟಿರುವ ವ್ರತಗಳು, ಹೆಣ್ಣು ಮಕ್ಕಳಿಗೆ